ಮಾಜಿ ಸಚಿವ ನಾಗೇಂದ್ರಗೆ ಮತ್ತೆ ಮಂತ್ರಿ ಪಟ್ಟ ಫಿಕ್ಸ್. ಮಂತ್ರಿ ಪದವಿಗಾಗಿ ಬೇಡಿಕೆ ಇಟ್ಟಿರೋ ಬಿ ನಾಗೇಂದ್ರ. ಸಿಎಂ ಬಳಿ ಬೇಡಿಕೆ ಇಟ್ಟಿರೋ ಮಾಜಿ ಸಚಿವ ನಾಗೇಂದ್ರ ಪರ ಸಚಿವ ಜಮೀರ್ ಅಹ್ಮದ್ ಸಹ ವಕಾಲತ್ತು ವಹಿಸಿದ್ರು. ಜಮೀರ್ ಮೂಲಕವೇ ಲಾಬಿ ನಡೆಸುತ್ತಿರೋ ಬಿ ನಾಗೇಂದ್ರ, ನಾನು ನೀವು ಹೇಳಿದಂತೆ ನಡೆದುಕೊಂಡಿದ್ದೇನೆ, ಮುಜುಗರ ಆಗಬಾರ್ದು ಅಂತ ರಾಜೀನಾಮೆ ನೀಡಿದ್ದೇನೆ. ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಗೊತ್ತಾಗಿದೆ. ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ನಾಗೇಂದ್ರ ಒತ್ತಾಯಿಸುತ್ತಿದ್ದಾರೆ. ನಾಗೇಂದ್ರ ಮನವಿಗೆ ಸಿಎಂ ಸಿದ್ದರಾಮಯ್ಯ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದು, ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಕಾಯುವಂತೆ ಸೂಚನೆ ನೀಡಿದ್ದಾರೆ. ಹೈಕಮಾಂಡ್ ಬಳಿ ಚರ್ಚೆ ನಡೆಸುತ್ತೇನೆ ಎಂದಿರೋ ಸಿಎಂ, ಅಧಿವೇಶನದ ಬಳಿಕ ನಾಗೇಂದ್ರಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ. ಸಿಎಂ ಬಳಿ ಬೇಡಿಕೆ ಇಟ್ಟಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರ ಪರ ಸಚಿವ ಜಮೀರ್ ಅಹ್ಮದ್ ಸಹ ವಕಾಲತ್ತು ವಹಿಸಿದ್ದಾರೆ. ಜಮೀರ್ ಮೂಲಕವೇ ಬಿ ನಾಗೇಂದ್ರ ಲಾಬಿ ನಡೆಸುತ್ತಿದ್ದಾರೆ. ನಾನು ನೀವು ಹೇಳಿದಂತೆ ನಡೆದುಕೊಂಡಿದ್ದೇನೆ, ಮುಜುಗರ ಆಗಬಾರ್ದು ಅಂತ ರಾಜೀನಾಮೆ ನೀಡಿದ್ದೇನೆ. ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಗೊತ್ತಾಗಿದೆ. ಹಾಗಿದ್ಮೇಲೆ ನನ್ನನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಬಿ ನಾಗೇಂದ್ರ ಸಿಎಂ ಹತ್ತಿರ ಒತ್ತಾಯಿಸಿದ್ದಾರೆ. ಅಧಿವೇಶನ ಮುಗಿಯುವವರೆಗೂ ಕಾಯುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಬಳಿ ಚರ್ಚೆ ನಡೆಸುತ್ತೇನೆ ಎಂದಿರೋ ಸಿಎಂ, ಅಧಿವೇಶನ ಮುಗಿದ ಬಳಿಕ ನಾಗೇಂದ್ರಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ. ಮಾಜಿ ಸಚಿವ ಬಿ ನಾಗೇಂದ್ರಗೆ ಮತ್ತೆ ಮಂತ್ರಿ ಪಟ್ಟ ಫಿಕ್ಸ್. ಹಾಗಾದ್ರೆ ಮಂತ್ರಿ ಪದವಿಗಾಗಿ ಸಿಎಂ ಸಿದ್ದರಾಮಯ್ಯನವರ ಹತ್ತಿರ ಹೋಗಿ ಬೇಡಿಕೆ ಇಟ್ಟಿರೋ ಬಿ ನಾಗೇಂದ್ರ, ವಾಲ್ಮೀಕಿ ಹಗರಣದಲ್ಲಿ ನನ್ನದು ಯಾವುದೇ ಪಾತ್ರವಿಲ್ಲ, ಹಾಗಿದ್ಮೇಲೆ ನನ್ನನ್ನು ಯಾಕೆ ಸಂಪುಟಕ್ಕೆ ಸೇರಿಸಿಕೊಳ್ತಿಲ್ಲ, ನನ್ನನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಬಿ ನಾಗೇಂದ್ರ ಸಿದ್ದು ಹತ್ತಿರ ಹೋಗಿ ಮನವಿ ಮಾಡಿಕೊಂಡಿದ್ದಾರೆ. ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಗೊತ್ತಾಗಿದೆ. ಜಮೀರ್ ಮೂಲಕವೇ ಲಾಬಿ ನಡೆಸುತ್ತಿರೋ ಬಿ ನಾಗೇಂದ್ರ, ನಾನು ನೀವು ಹೇಳಿದಂತೆ ನಡೆದುಕೊಂಡಿದ್ದೇನೆ, ಮುಜುಗರ ಆಗಬಾರ್ದು ಅಂತ ರಾಜೀನಾಮೆ ನೀಡಿದ್ದೇನೆ. ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಗೊತ್ತಾಗಿದೆ. ಹಾಗಿದ್ಮೇಲೆ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಬಿ ನಾಗೇಂದ್ರ ಒತ್ತಾಯಿಸುತ್ತಿದ್ದಾರೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಕಾಯುವಂತೆ ಸೂಚನೆ ನೀಡಿದ್ದಾರೆ. ಹೈಕಮಾಂಡ್ ಬಳಿ ಚರ್ಚೆ ನಡೆಸುತ್ತೇನೆ ಎಂದಿರೋ ಸಿಎಂ, ಅಧಿವೇಶನದ ಬಳಿಕ ನಾಗೇಂದ್ರಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ. ಸಿಎಂ ಬಳಿ ಬೇಡಿಕೆ ಇಟ್ಟಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರ ಪರ ಸಚಿವ ಜಮೀರ್ ಅಹ್ಮದ್ ಸಹ ವಕಾಲತ್ತು ವಹಿಸಿದ್ದಾರೆ. ಜಮೀರ್ ಮೂಲಕವೇ ಬಿ ನಾಗೇಂದ್ರ ಲಾಬಿ ನಡೆಸುತ್ತಿದ್ದಾರೆ. ನಾನು ನೀವು ಹೇಳಿದಂತೆ ನಡೆದುಕೊಂಡಿದ್ದೇನೆ, ಮುಜುಗರ ಆಗಬಾರ್ದು ಅಂತ ರಾಜೀನಾಮೆ ನೀಡಿದ್ದೇನೆ. ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಗೊತ್ತಾಗಿದೆ. ಹಾಗಿದ್ಮೇಲೆ ನನ್ನನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಬಿ ನಾಗೇಂದ್ರ ಸಿಎಂ ಹತ್ತಿರ ಒತ್ತಾಯಿಸಿದ್ದಾರೆ.